ಇವತ್ತು ಚುನಾವಣಾ ಹುರಿಯಾಳುಗಳು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಘಟಾನುಘಟಿ ನಾಯಕರು ಜೊತೆಯಾಗಿದ್ದರು. ಅನೇಕ ಕಡೆಗಳಲ್ಲಿ ಇವತ್ತು MP ಕ್ಯಾಂಡಿಡೇಟ್ಸ್ ಯಾವ ಪಾರ್ಟಿಗಳಿಂದ ಯಾರಿದ್ದಾರೋ ಅವರೆಲ್ಲ ಅನೇಕ ಕಡೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಮಂಡ್ಯ ಅಂತ ಬಂದಾಗ ಮಂಡ್ಯದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸ್ಟಾರ್ ಚಂದ್ರು ಅವರಿಗೆ DCM DK ಶಿವಕುಮಾರ್, N ಚೆಲುವರಾಯಸ್ವಾಮಿ ಅವರು ಜೊತೆಯಾಗಿದ್ದರು. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯರೆಡ್ಡಿ ಕೂಡ ನಾಮಪತ್ರವನ್ನು ಇವತ್ತು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಸನ ಕಡೆ ಹೋದರೆ ನಾವು ಶ್ರೇಯಸ್ ಪಟೇಲ್ ನಾಮಿನೇಷನ್ಗೆ ಪರಮೇಶ್ವರ್ ಅವರು, ರಾಜಣ್ಣ ಕೂಡ ಜೊತೆಯಾಗಿದ್ದರು. ಚಿಕ್ಕಬಳ್ಳಾಪುರದ BJP ಅಭ್ಯರ್ಥಿ K ಸುಧಾಕರ್ ಕೂಡ ಇವತ್ತು ನಾಮಿನೇಷನ್ ಹಾಕಿದ್ದಾರೆ. ಬೆಂಗಳೂರು ಕೇಂದ್ರದ BJP ಅಭ್ಯರ್ಥಿ PC ಮೋಹನ್ ಕೂಡ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. PC ಮೋಹನ್ ಅವರಿಗೆ BSY ಅಶೋಕ್, ಜನಾರ್ದನ್ ರೆಡ್ಡಿ ಸೇರಿದಂತೆ ಹಲವರು ಜೊತೆಯಾಗಿದ್ದರು. ಹಾಗಾಗಿ ಸಾಕಷ್ಟು ಕಡೆಗಳಲ್ಲಿ ಇವತ್ತು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಭರಾಟೆ ಜೋರಾಗಿತ್ತು. ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಅಭ್ಯರ್ಥಿ ಮಂಡ್ಯದಲ್ಲಿ ಈ ಬಾರಿ ಕುಮಾರಸ್ವಾಮಿ ವಿರುದ್ಧವಾಗಿ ನಿಂತ್ಕೊಳ್ತಾ ಇದ್ದಾರೆ. ಸುಮಲತಾ ಅವರ ನಡೆ ಇನ್ನು 48 ಗಂಟೆ ಕಳೆದರೆ ಗೊತ್ತಾಗಬಹುದು ಅವರೇನು ಮಾಡ್ತಾರೆ ಅಂತ ಹೇಳಿ. ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಅವ್ರದ್ದು ಫಿಕ್ಸ್ ಆಗ್ತಾ ಇದೆ. ಈ ಒಂದು ಸ್ಪರ್ಧೆ ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರ ಮಗನನ್ನು ಇಲ್ಲಿ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ ಅವರು ಮುಖ್ಯಮಂತ್ರಿ ಅಲ್ಲ. ಇನ್ನು ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ನ ಶಕ್ತಿ ಕೂಡ ಜಾಸ್ತಿ ಇದೆ. ಇದರೊಂದಿಗೆ JDS ಮತ್ತು BJP ಸೇರಿ ಇಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾ ಇರೋದಲ್ಲಿ, ಹಾಗಾಗಿ ಸ್ಟಾರ್ ಚಂದ್ರು ದೊಡ್ಡ ಸವಾಲನ್ನು ಒಡ್ಡುವಂತಹ ಚಾನ್ಸಸ್ ಆ ಭಾಗದಲ್ಲಿದೆ. ಸೌಮ್ಯರೆಡ್ಡಿ ಕಾಂಗ್ರೆಸ್ನ ಅಭ್ಯರ್ಥಿ, ಇವರ ವಿರುದ್ಧವಾಗಿ ಬೆಂಗಳೂರು ದಕ್ಷಿಣದಲ್ಲಿ ನಾವು ಲೆಕ್ಕ ಹಾಕ್ಕೊಂಡ್ರೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಇವರು ಕಂಟೆಸ್ಟ್ ಮಾಡ್ತಾರೆ. ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರ, ವೀರಪ್ಪ ಮೊಯ್ಲಿ ಬಹಳ ಫೈಟ್ ಮಾಡ್ತಾಯಿದ್ರು ಆ ಒಂದು ಟಿಕೆಟ್ಗೆ. ಅವರು ಸಿಕ್ಕಲಿಲ್ಲ. ಏನೋ ಅವ್ರನ್ನ ರಾಜ್ಯಸಭೆಗೆ ಮೆಂಬರ್ ಮಾಡ್ತೀವಿ ಅಂತ ಭರವಸೆ ಸಿಕ್ಕಿದೆಯಂತೆ. ರಕ್ಷಾ ರಾಮಯ್ಯ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಕೆಲವು ಮತಗಳ ಅಂತರದಿಂದ HD ರೇವಣ್ಣ ವಿರುದ್ಧವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂಥ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇದೀಗ ಅವರಿಗೆ MP ಟಿಕೆಟ್ ಸಿಕ್ಕಿದೆ, ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ಹಾಸನದಲ್ಲಿ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್, ಅಂದರೆ ನಾವಿಲ್ಲಿ ಚೆಕ್ ಮಾಡಿಕೊಂಡ್ರೆ BJP ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್, ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ. PC ಮೋಹನ್ BJP ಅಭ್ಯರ್ಥಿ. ಇಷ್ಟು ಜನ ಕೂಡ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಲೋಕಸಭೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶನಾಗಿದ್ದು ಕಾನೂನು ಪ್ರಕಾರಕ್ಕೆ ಸ್ಥಾಪಿತವಾದ ಭಾರತ ಸಂವಿಧಾನದಲ್ಲಿ ರೀತಿಯ ನೈತಿಕ ಮತ್ತು ನಿಷ್ಠೆಯಿಂದ ಭಾರತ ಹೊರಬರುವುದು